ನಮಸ್ಕಾರ ಸ್ನೇಹಿತರೆ. ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಸ್ಟ್ರೆಸ್ ಅಂದರೆ ಏನು ಹಾಗೂ ದೀರ್ಘಾವಧಿಯ ಸ್ಟ್ರೆಸ್ಸಿಂದ ಆಗುವ ಪರಿಣಾಮಗಳೇನು ಅಂತ ತಿಳ್ಕೊಂಡ್ವಿ. ಈ ಎಪಿಸೋಡ್ನಿಂದ ಶುರು ಮಾಡಿ ಮುಂದೆ ಬರೋ ಪ್ರತಿಯೊಂದು ಎಪಿಸೋಡ್ನಲ್ಲಿ ಸ್ಟ್ರೆಸ್ ಉಂಟಾಗೋ ಬೇರೆ ಬೇರೆ ಕಾರಣಗಳೇನು ಅಂತ ನೋಡೋಣ ಮತ್ತು ಆ ಸಂದರ್ಭಗಳಲ್ಲಿ ಸ್ಟ್ರೆಸ್ನ ಹೇಗೆ ಎದುರಿಸೋದು ಅಂತಲೂ ನೋಡೋಣ. ಇವತ್ತಿನ ವಿಷಯ ನಿರ್ಧಾರ ತೆಗೆದುಕೊಳ್ಳಲು ಆಗದ ಮನಸ್ಥಿತಿ ಅಂದರೆ ಇಂಡಿಸಿಷನ್ ಹೇಗೆ ಸ್ಟ್ರೆಸ್ನ ಟ್ರಿಗ್ಗರ್ ಮಾಡುತ್ತೆ ಹಾಗೂ ಅದನ್ನು ಹೇಗೆ ನಿಭಾಯಿಸೋದು ಅಂತ. ಸ್ನೇಹಿತರೆ, ಇದನ್ನು ನನ್ನ ಸ್ವಂತ ಅನುಭವದೊಂದಿಗೆ ಶುರು ಮಾಡ್ತೀನಿ. ನಾನು ಕೆಲಸ ಮಾಡಿದ್ದು ಬಹುತೇಕ IT ಫೀಲ್ಡಲ್ಲಿ. ನನ್ನ ಕೆಲಸ ಏನಪ್ಪ ಅಂದರೆ ಆನ್ಶೋರ್ ಮತ್ತು ಆಫ್ಶೋರ್ ಟೀಮ್ ಜೊತೆ ಕೋರ್ಡಿನೇಟ್ ಮಾಡಿ ನಾವು ಡೆವಲಪ್ ಮಾಡ್ತಿರೋ ಸಾಫ್ಟ್ವೇರ್ ಯಾವುದು ಮೇಜರ್ ಇಶ್ಯೂ ಇಲ್ಲದೆ ಪ್ರೊಡಕ್ಷನ್ಗೆ ಅಂದರೆ ಲೈವ್ಗೆ ತಗೊಂಡು ಹೋಗೋದು. ನಾನೇ ಟೀಮ್ನ ಲೀಡ್ ಮಾಡ್ತಿದ್ರಿಂದ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನಿರ್ಧಾರಗಳನ್ನ ತಗೊಳ್ಬೇಕಾಗ್ತಿತ್ತು. ಆ ಸಂದರ್ಭಗಳಲ್ಲಿ ನಾನು ತುಂಬ ಒತ್ತಡಕ್ಕೆ ಒಳಗಾಗ್ತಿದ್ದೆ. ನನ್ನಿಂದ ಏನಾದರೂ ತಪ್ಪಾದರೆ ನನ್ನ ಬಾಸ್ ಏನು ಹೇಳ್ಬೋದು, ನನ್ನ ಟೀಮ್ನಲ್ಲಿರೋ ನನ್ನ ಜೂನಿಯರ್ಸ್ ಏನು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ನನ್ನ ಕೊಲೀಗ್ಸ್ ಏನು ಯೋಚನೆ ಮಾಡ್ತಾರೆ, ಮುಂದಿನ ಪರ್ಫಾರ್ಮೆನ್ಸ್ ಸೈಕಲ್ನಲ್ಲಿ ನನ್ನ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೋ ಇಲ್ವೋ, ಈ ಥರ ಎಲ್ಲ ಮೈಂಡಲ್ಲಿ ಕ್ವಶನ್ಸ್ ಬಂದು ಸ್ಟ್ರೆಸ್ಗೆ ಒಳಗಾಗ್ತಿದ್ದೆ. ಇದರ ಫಲಿತಾಂಶ ಏನಾಯ್ತು ಅಂದರೆ ನಾನೊಂದು ಡಿಸಿಷನ್ ತಗೋಬೇಕಾದ್ರೆ ಅದು ಪೂರ್ತಿ ಪರ್ಫೆಕ್ಟ್ ಆಗಿರಬೇಕು ಅಂತ ಟ್ರೈ ಮಾಡ್ತಿದ್ದೆ. ಹೀಗಾಗಿ ಪ್ರತಿ ಸಲನೂ ಬಾಸ್ನ ಒಪಿನಿಯನ್, ಕೊಲೀಗ್ಸ್ನ ಒಪಿನಿಯನ್ ಎಲ್ಲರನ್ನು ಕೇಳಿದ ಮೇಲೆ ಮಾತ್ರ ಡಿಸಿಷನ್ ತಗೋತಾ ಇದ್ದೆ. ಇದರಿಂದ ಏನಾಯಿತು, ಸಾಫ್ಟ್ವೇರ್ ರಿಲೀಸ್ ಡಿಲೇ ಆಗ್ತಿತ್ತು, ಪ್ರೆಷರ್ ಹೆಚ್ಚಾಗ್ತಿತ್ತು ಮತ್ತು ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಇದನ್ನೆಲ್ಲ ನಮ್ಮ ಬಾಸ್ ಅಬ್ಸರ್ವ್ ಮಾಡ್ತಾಯಿದ್ರು. ಒಂದಿನ ಅವ್ರು ನನ್ನ ಕರೆದು ನೇರವಾಗಿ ಕೇಳಬಿಟ್ರು, ನೋಡು, ಪ್ರತಿ ಡಿಸಿಷನ್ಗೂ ನೀನು ನನ್ನ ಹತ್ರ ಬರಬೇಕಾಗಿಲ್ಲ. ನೀನು ಟೀಮ್ ಲೀಡ್ ಅಲ್ವಾ, ಅಂದಮೇಲೆ ಡಿಸಿಷನ್ ತೊಗೊಳ್ಳೋದು ನಿನ್ನ ಜವಾಬ್ದಾರಿ. ನನಗೆ ಇನ್ನೂ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ. ನನಗೆ ಯಾವಾಗಲೂ ನಿನ್ನ ಜೊತೆ ಕೂತು ನಿನ್ನ ಕೆಲಸನ ಮೈಕ್ರೋ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ತಿಳ್ಕೊ, ಯಾವುದೇ ಒಂದು ನಿರ್ಧಾರ ತಗೊಂಡಾಗ ಸರಿನೂ ಆಗ್ಬೋದು, ಹಾಗೆ ತಪ್ಪೂ ಆಗ್ಬೋದು. ನಾವು ತಗೊಳ್ಳೋ ನಿರ್ಧಾರ ತಪ್ಪಾದರೆ ಅದರಿಂದ ಕಲ್ತ್ಕೊಂಡು ಮುಂದುವರಿಬೇಕಷ್ಟೆ. ಆ ಕ್ಷಣ ನನಗೆ ಕಣ್ ತೆರೆದಂತಾಯಿತು. ಎಷ್ಟು ಸಿಂಪಲ್ ವಿಷಯ ಅಲ್ವಾ? ಇಷ್ಟು ದಿನ ನಾನು ಹುಡುಕ್ತಿದ್ದ ಉತ್ತರ ಒಂದೇ ಕ್ಷಣದಲ್ಲಿ ಸಿಕ್ಬಿಟ್ಟಿತ್ತು. ಆ ದಿನದಿಂದ ನನ್ನ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಯಿತು. ಡಿಸಿಷನ್ ಮೇಕಿಂಗ್ ಬಗ್ಗೆ ನನಗಿದ್ದ ಭಯನೂ ಕಡಿಮೆ ಆಯಿತು. ಅವತ್ತಿಂದ ನನ್ನ ಫೋಕಸ್ ಎಲ್ಲ ಕೆಲಸದ ಮೇಲೆ ಹಾಕೋಕ್ಕೆ ಶುರು ಮಾಡಿದೆ, ಅದರಿಂದ ಆಗೋ ಪರಿಣಾಮಗಳ ಮೇಲೆಲ್ಲ. ಹೌದು, ಕೆಲವೊಮ್ಮೆ ತಪ್ಪುಗಳಾದವು, ಆದರೆ ಅವನ್ನು ನಾನು ಫೇಲ್ಯೂರ್ ಅಂತ ತಗೊಳ್ಳೋ ಬದಲು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳೋಕ್ಕೆ ಶುರು ಮಾಡಿದೆ. ಇದರ ಎಫೆಕ್ಟ್ ಏನಾಯ್ತು ಅಂದರೆ ನನ್ನ ವರ್ಕ್ ಸ್ಪೀಡ್ ಇಂಪ್ರೂವ್ ಆಯಿತು, ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಯಿತು ಮತ್ತು ನಿಧಾನವಾಗಿ ಸೀನಿಯರ್ಸ್ ಕೂಡ ನನ್ನ ಕೆಪಬಿಲಿಟಿನ ರೆಕಗ್ನೈಸ್ ಮಾಡ್ತಾ ಹೋದರು. ಈ ಎಕ್ಸ್ಪೀರಿಯನ್ಸ್ ನನಗೊಂದು ಪಾಠ ಕಲಿಸ್ತು ಸ್ನೇಹಿತರೆ. ಅದೇನೆಂದರೆ, ನಿರ್ಧಾರ ತೆಗೆದುಕೊಳ್ಳೋ ಭಯವೇ ಒತ್ತಡದ ಮೂಲ ಕಾರಣ, ನಿರ್ಧಾರ ತೆಗೆದುಕೊಳ್ಳೋ ಧೈರ್ಯವೇ ಒತ್ತಡದಿಂದ ಹೊರಬರೋ ಮೊದಲ ಹೆಜ್ಜೆ ಅಂತ. ಈ ಸಮಸ್ಯೆ ಬರೀ ಸಾಮಾನ್ಯ ಜನರಿಗೆ ಬರುತ್ತೆ ಅಂತ ಅನ್ಕೋಬೇಡಿ. ಈ ಇಂಡಿಸಿಷನ್ ಸಮಸ್ಯೆ ಪ್ರಸಿದ್ಧ ವ್ಯಕ್ತಿಗಳನ್ನು ಕಾಡಿದೆ. ಹಾಗಿದ್ರೆ ಬನ್ನಿ, ಈ ಸಮಸ್ಯೆನ ಅವ್ರು ಹೇಗೆ ಫೇಸ್ ಮಾಡಿದ್ರು ಅಂತ ನೋಡೋಣ. ರತನ್ ಟಾಟಾ ಅಂದರೆ ನಮ್ಗೆ ಕಾಣೋದೇನು? ಕಾಮ್ ಪರ್ಸನಾಲಿಟಿ, ಡಿಗ್ನಿಫೈಡ್ ಲೀಡರ್, ಮ್ಯಾಸಿವ್ ಸಕ್ಸಸ್. ಆದರೆ ಅವರು ಸ್ವತಃ ಹೇಳಿದ್ದೇನು, ಜನರು ಸಕ್ಸಸ್ನ ನೋಡ್ತಾರೆ ಹೊರತು ಆ ಸಕ್ಸಸ್ ಹಿಂದೆ ಇರೋ ಡೌಟ್, ಫಿಯರ್, ನಿದ್ರೆ ಇಲ್ದಿರೋ ರಾತ್ರಿಗಳನ್ನ ನೋಡಲ್ಲ ಅಂತ. ರತನ್ ಟಾಟಾ ಅವರು ತೆಗೆದುಕೊಂಡ ಕೆಲ ಇಂಪಾರ್ಟೆಂಟ್ ನಿರ್ಧಾರಗಳು ನ್ಯಾನೋ ಕಾರ್ ಪ್ರಾಜೆಕ್ಟ್ ಮತ್ತು ಕೋರಸ್, ಇದೊಂದು UK ಸ್ಟೀಲ್ ಕಂಪ್ನಿ, ಇದನ್ನು ಅಕ್ವೈರ್ ಮಾಡಿತ್ತು. ಇವು ಸಿಂಪಲ್ ಡಿಸಿಷನ್ಸ್ ಅಲ್ಲ ಸ್ನೇಹಿತರೆ. ಒಂದು ಡಿಸಿಷನ್ ತಪ್ಪಾದರೆ ಸಾವಿರಾರು ಕೋಟಿ ರೂಪಾಯಿ ಇಂಪ್ಯಾಕ್ಟ್ ಆಗುತ್ತೆ. ಕಂಪನಿ ರೆಪ್ಯುಟೇಷನ್ಗೆ ಹೊಡೆತ ಬೀಳುತ್ತೆ, ಮೀಡಿಯಾ ಕ್ರಿಟಿಸಿಸಮ್ನ ಫೇಸ್ ಮಾಡಬೇಕಾಗುತ್ತೆ, ಪಬ್ಲಿಕ್ ಪ್ರೆಷರ್ ಇರುತ್ತೆ. ಈ ಸಮಯದಲ್ಲಿ ಅವ್ರ ಮನಸ್ಸಲ್ಲೂ ಬಂದಿರೋದೇನೆಂದರೆ, ನಾನು ಸರಿಯಾದ ಡಿಸಿಷನ್ ತಗೊಳ್ತಾ ಇದ್ದೀನ, ಇದು ಕಂಪ್ನಿ ಫ್ಯೂಚರ್ಗೆ ಡ್ಯಾಮೇಜ್ ಮಾಡಿಬಿಡುತ್ತಾ, ಎಲ್ಲರೂ ನನ್ನ ಡಿಸಿಷನ್ನ ಕ್ವಶನ್ ಮಾಡ್ತಾರಾ? ಇದನ್ನೇ ಇಂಡಿಸಿಷನ್ ಸ್ಟ್ರೆಸ್ ಅಂತ ಕರಿತೀವಿ. ರತನ್ ಟಾಟಾ ಅವರು ಪರ್ಫೆಕ್ಟ್ ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವ್ರು ಫೋಕಸ್ ಮಾಡಿದ್ದು ಆ ಸಮಯದಲ್ಲಿದ್ದ ಬೆಸ್ಟ್ ಇನ್ಫಾರ್ಮೇಷನ್, ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಲಾಂಗ್ ಟರ್ಮ್ ವಿಷನ್ ಮೇಲೆ. ಈ ವಿಷಯದ ಬಗ್ಗೆ ರತನ್ ಟಾಟಾ ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ಪರ್ಫೆಕ್ಟ್ ನಿರ್ಧಾರಗಳಿಗೋಸ್ಕರ ಕಾಯದೆ ನಿರ್ಧಾರಗಳನ್ನ ತಗೊಂಡು ನಂತರ ಅವನ್ನು ಸರಿಯಾಗಿ ಮಾಡಲು ಶ್ರಮಿಸ್ತೇನೆ ಅಂತ. ಈಗ ಇನ್ನೊಂದು ಉದಾಹರಣೆ ನೋಡೋಣ. MS ಧೋನಿ.
ಧೋನಿ ಅವರು ಸ್ಪಷ್ಟವಾಗಿ ಹೇಳಿರೋ ಫಿಲಾಸಫಿ ಅಂದರೆ ಐ ಫೋಕಸ್ ಆನ್ ದ ಪ್ರಾಸೆಸ್ ನಾಟ್ ದ ರಿಸಲ್ಟ್. ಅಂದರೆ ನಾನು ಪ್ರಾಸೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಹೊರತು ಅದರಿಂದ ಬರೋ ರಿಸಲ್ಟ್ ಮೇಲೆ ಅಲ್ಲ ಅಂತ. ನಿಮಗೆ 2011ರಲ್ಲಿ ನಡೆದ ಕ್ರಿಕೆಟ್ ವರ್ಲ್ಡ್ ಕಪ್ ನೆನಪಿರ್ಬೋದಲ್ಲ. ಫೈನಲ್ನಲ್ಲಿ ಭಾರತ 4 ವಿಕೆಟ್ ಕಳ್ಕೊಂಡು ತೊಂದರೆಯಲ್ಲಿದ್ದಾಗ ಧೋನಿ ಚೆನ್ನಾಗಿ ಆಡಿ ವಿಶ್ವಕಪ್ ಗೆಲ್ಲಿಸ್ಕೊಟ್ರು. ನಿಜವಾಗಿ ಅವ್ರ ಸ್ಥಾನದಲ್ಲಿ ಬರಬೇಕಾಗಿದ್ದು ಆ ದಿನ ಯುವರಾಜ್ ಸಿಂಗ್. ಆದರೆ ಧೋನಿ ಆ ಕ್ಷಣದಲ್ಲಿ ತಾವೇ ಬ್ಯಾಟಿಂಗ್ ಆಡೋದು ಸರಿ ಅಂತ ನಿರ್ಧಾರ ತಗೊಂಡು ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಅವರೇನಾದರೂ ಆ ಸಮಯದಲ್ಲಿ ಫೇಲ್ಯೂರ್ ಬಗ್ಗೆ ತಾನು ಔಟ್ ಆಗಿಬಿಟ್ರೆ ಇಡೀ ದೇಶದ ಜನ ತಮ್ಮ ಬಗ್ಗೆ ಏನು ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ಅವರು ಆ ದಿನ ಆಡಿದ ರೀತಿ ಖಂಡಿತ ಆಡ್ತಿರ್ಲಿಲ್ಲ. ಆದರೆ ಧೋನಿ ಏನು ಮಾಡಿದ್ರು, ಅವರು ರಿಸಲ್ಟ್ ಬಗ್ಗೆ ಯೋಚಿಸಲಿಲ್ಲ. ಆ ಕ್ಷಣದಲ್ಲಿ ಅವರಿಗಿರೋ ಮಾಹಿತಿ ಪ್ಲಸ್ ಅನುಭವದ ಮೇಲೆ ಡಿಸಿಷನ್ ತಗೊಂಡ್ರು ಹಾಗೂ ಸಕ್ಸಸ್ಫುಲ್ನೂ ಆದರು. ಸೊ ಸ್ನೇಹಿತರೆ, ಔಟ್ಕಮ್ ನಮ್ಮ ಕೈಯಲ್ಲಿಲ್ಲ, ಆದರೆ ನಮ್ಮ ಡಿಸಿಷನ್ ಮತ್ತು ಎಫರ್ಟ್ ಮಾತ್ರ ನಮ್ಮ ಕೈಲಿದೆ. ಇದೇ ಇಂಡಿಸಿಷನ್ ಸ್ಟ್ರೆಸ್ಗೆ ಪರ್ಫೆಕ್ಟ್ ಆ್ಯಂಟಿಡೋಟ್, ಅಂದರೆ ರಾಮಬಾಣ. ಇದೇ ತರಹ ನಾನು ಇನ್ನೂ ಕೆಲವು ಉದಾಹರಣೆಗಳನ್ನ ಕೊಡ್ಬೋದು. ನಿಮಗೆಲ್ಲ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಬಗ್ಗೆ ಗೊತ್ತಿರ್ಬೋದು. ಈ ಇಂಡಿಸಿಷನ್ ಪ್ರಾಬ್ಲಮ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಒತ್ತಡ ಬರೋದು ನಾವು ಯಾವುದೇ ಆ್ಯಕ್ಷನ್ ತಗೊಳ್ಳದೇ ಇರುವಾಗ ಮತ್ತು ಒಂದು ಸಲ ನಾವು ಆ್ಯಕ್ಷನ್ ತಗೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅಂತ. ಈ ನಿರ್ಧಾರ ತಗೊಳ್ಳೋ ಒತ್ತಡ ಬರೀ ದೊಡ್ಡ ವಿಷಯಕ್ಕೆ ಆಗಬೇಕಂತೇನಿಲ್ಲ. ಇದು ನಾವು ಪ್ರತಿದಿನ ತಗೊಳ್ಳೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನಮ್ಮ ತಾಯಿ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಅವರಿಗೆ ಯಾವುದೇ ಸ್ವಂತ ನಿರ್ಧಾರ ತಗೋಬೇಕು ಅಂದರೂ ತುಂಬ ಒತ್ತಡಕ್ಕೆ ಒಳಗಾಗ್ತಿದ್ರು. ಅದೆಷ್ಟೇ ಚಿಕ್ಕ ವಿಷಯ ಆಗಿರಲಿ. ಉದಾಹರಣೆಗೆ ಯಾವುದಾದ್ರೂ ಫಂಕ್ಷನ್ಗೆ ಅಟೆಂಡ್ ಮಾಡೋದಾಗಿರ್ಬೋದು, ಯಾವುದಾದ್ರೂ ಊರಿಗೆ ಹೋಗೋದಾಗಿರ್ಬೋದು, ಅಥವಾ ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ಹೆಂಗೆ ನೋಡ್ಕೊಳ್ಳೋದಂತ ಆಗಿರ್ಬೋದು. ಹೀಗೆ ಮನೆಯಲ್ಲಿ ನಾವೆಲ್ಲ ಈಗ ಅವರಿಗೆ ತುಂಬ ಕೌನ್ಸಿಲಿಂಗ್ ಮಾಡಿದ ಮೇಲೆ ಈಗ ತುಂಬ ಇಂಪ್ರೂವ್ ಆಗಿದ್ದಾರೆ. ನಾನು ಇಷ್ಟೆಲ್ಲ ಉದಾಹರಣೆ ಯಾಕೆ ಕೊಡ್ತಿದ್ದೀನಿ ಅಂದರೆ, ನಮಗೆ ಬಹಳಷ್ಟು ಸಾರಿ ಈ ಇಂಡಿಸಿಷನ್ ಅಂದರೆ ನಿರ್ಧಾರ ತಗೊಳ್ಳೋ ಅನಿಶ್ಚಿತತೆ ಒತ್ತಡಕ್ಕೆ ಮೂಲ ಕಾರಣವಾಗ್ಬೋದು ಅಂತ ಗೊತ್ತಿರಲ್ಲ. ಇದು ಚಿಕ್ಕದಾಗಿ ಶುರುವಾಗಿದ್ದು ಹಾಗೆ ಬೆಳೀತಾ ಹೋಗುತ್ತೆ. ಸೊ ಸ್ನೇಹಿತರೆ, ಲಾಂಗ್ ಸ್ಟೋರಿ ಶಾರ್ಟ್, ಒತ್ತಡದಿಂದ ಹೊರಬರೋ ಮೊದಲ ಹೆಜ್ಜೆ ನಿರ್ಧಾರ ತೆಗೆದುಕೊಳ್ಳೋ ಧೈರ್ಯ. ನೆನ್ಪಿಡಿ, ಪರ್ಫೆಕ್ಟ್ ನಿರ್ಧಾರ ಅಂತ ಇರಲ್ಲ, ಪ್ರಾಮಾಣಿಕ ನಿರ್ಧಾರ ಇದ್ದರೆ ಸಾಕು ಮತ್ತು ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡ ನಿರ್ಧಾರ ಸಾಕು. ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ ಈ ವಿಷಯದ ಬಗ್ಗೆ? ನಿಮ್ಮ ಜೀವನದಲ್ಲೂ ಇದೇ ರೀತಿ ಸಮಸ್ಯೆನ ಫೇಸ್ ಮಾಡಿರ್ಬೋದಲ್ಲ. ಹಾಗೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿದರೆ ನನಗೂ ಹಾಗೂ ಉಳಿದ ವೀಕ್ಷಕರಿಗೂ ಸಹಾಯ ಆಗ್ಬೋದು. ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ ಬಂತು. ನಿಮಗೆ ಈ ಸರಣಿ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒತ್ತಡಕ್ಕೆ ಕಾರಣ ಆಗೋ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.